ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಇವತ್ತಿಗೂ ಜನಪದ ಕಲೆಗಳು ಜೀವಂತವಾಗಿವೆ. ಮೂಲ ಜಾನಪದ ಕಲಾವಿದರಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ವೇದಿಕೆಗಳಲ್ಲಿ ಅವಕಾಶ ಕಲ್ಪಿಸಬೇಕಾಗಿದೆ ಎಂದು ಡೊಳ್ಳಿನ ಪದಗಳ ಹಿರಿಯ ಸಾಹಿತಿಗಳಾದ ಶ್ರೀ ಸತ್ಯಪ್ಪ ಮಹಾರಾಜರು ಹೇಳಿದರು. ಅವರು ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದ ಶ್ರೀ ಸೀಮೆವ್ವ ದೇವಿ ಅಭಿವೃದ್ಧಿ ಸೇವಾ ಸಂಘದ ಪಲ್ಲಕ್ಕಿ ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಶ್ರೀ ಇಟ್ಟಪ್ಪ ದೇವರ ಅಭಿವೃದ್ಧಿ ಸೇವಾ ಸಂಘ ಹಳ್ಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜನಪದ ಕಲಾಮೇಳ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಹಿರಿಯರು ವಂಶ ಪಾರಂಪರಿಕವಾಗಿ ಜನಪದ ಕಲೆಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಉಳಿಸಿಕೊಂಡು ಬರುತ್ತಿದ್ದಾರೆ. ಡೊಳ್ಳಿನ ಪದಗಳು, ಭಜನೆ, ಕೀರ್ತನ, ನೃತ್ಯ ಪ್ರಕಾರಗಳು, ಹಂತಿ ಪದಗಳು, ಸಿದ್ದಿ ಕುಣಿತ, ಡೊಳ್ಳು ಕುಣಿತ, ಹೋಳಿ ಹುಣ್ಣಿಮೆಯ ಪದಗಳು, ಶಾವರ್ಕಿ ಪದಗಳು, ಗೀಗಿ ಪದಗಳು, ಭಜನಾ ಪದಗಳು ಪ್ರತಿನಿತ್ಯ ಮಾಡುತ್ತಾ ಬಂದಿದ್ದಾರೆ. ಎಲೆಮರಿ ಕಾಯಿಯಂತೆ ಕಲಾ ಸೇವೆ ಮಾಡುತ್ತಿರುವ ನಮ್ಮ ಕಲಾವಿದರಿಗೆ ಸಹಾಯಧನ ಮತ್ತು ಪ್ರೋತ್ಸಾಹ ನೀಡಬೇಕೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೇ ವೇಳೆ ಅವರು ಮನವಿ ಮಾಡಿಕೊಂಡರು. ಯುವ ಸಂಘಟಕ ಮತ್ತು ಕಾರ್ಯಕ್ರಮದ ರೂವಾರಿಗಳು ಆದ ಸಿದ್ದಣ್ಣ ದುರದುಂಡಿಯವರು ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಮ್ಮ ಭಾಗದ ಜನಪ್ರಿಯ ಶಾಸಕರು ಮತ್ತು ಬೆಮುಲ್ ಅಧ್ಯಕ್ಷರಾದ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಸಹಕಾರದಿಂದ ಜಾನಪದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಶಿಸುತ್ತಿರುವ ಮೂಲ ಜಾನಪದ ಕಲೆಗಳನ್ನು ಉಳಿಸಲು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮುಂದುವರಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಸೀಮೆವ್ವ ದೇವಿ ಅಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷ ಬಸಪ್ಪ ಬೆಳಗಲಿ, ಉಪಾಧ್ಯಕ್ಷ ಮಲ್ಲಪ್ಪ ಕುಲಗೋಡ್, ಬಸಪ್ಪ ದುರದುಂಡಿ, ಶ್ರೀಕಾಂತ್ ದುರದುಂಡಿ, ಲಕ್ಷ್ಮಣ್ ಪೂಜೇರಿ, ಶ್ರೀ ಮಹಾಲಕ್ಷ್ಮೀ ದೇವಿ ಕುಣಿತ ಕಲಾ ಸಂಘದ ಅಧ್ಯಕ್ಷ ಸದಾಶಿವ ದುರದುಂಡಿ, ಲಕ್ಕಪ್ಪ ದುರದುಂಡಿ, ಭೀಮಪ್ಪ ತೇರದಾಳ್, ಅಲ್ಲಪ್ಪ ಬೆಳಗಲಿ, ಶಂಕರ್ ಕುಲಗೋಡ್, ಮಹದೇವ್ ದುರದುಂಡಿ, ಸಂಗಣ್ಣ ಸುನಧೋಳಿ, ಸಿದ್ದಯ್ಯ ತಮದಡ್ಡಿ, ಮಲ್ಲಪ್ಪ ಬೆಳಗಲಿ, ವಿಠ್ಠಲ್ ದುರದುಂಡಿ, ಲಕ್ಕಪ್ಪ ಬೆಳಗಲಿ, ಹೊಳೆಪ್ಪ ಕೌಜಲ್ಗಿ, ಲಕ್ಷ್ಮಣ್ ಕುಲಗೋಡ್ ಹಾಗೂ ಗುರು ಹಿರಿಯರು, ಕಮಿಟಿಯ ಸರ್ವ ಸದಸ್ಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಯುವ ಪ್ರಶಸ್ತಿ ವಿಜೇತರಾದ ಮಾಯಕ್ಕ ದುರದುಂಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸದಾಶಿವ ದುರದುಂಡಿ ಮತ್ತು ರಮೇಶ್ ದುರದುಂಡಿ ಸ್ವಾಗತಿಸಿ ವಂದಿಸಿದರು.